Hi guys, myself Rajana Kesi. In the previous session, we were discussed about the factors of insulation. ಇವತ್ತಿನ ಈ ಸೆಷನಲ್ಲಿ ಅಂದರೆ in the 34th session, that we discuss about the atmospheric temperature. In that, we will discuss about sources of atmospheric temperature, then how our atmosphere gets temperature, then what are the factors influencing on atmospheric temperature, how the atmospheric temperature is distributed on the earth both vertically and horizontally and etc. ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಹಿಂದೆ ಹೇಳ್ದಂಗೆ ಇದರಲ್ಲಿ ಅನೇಕ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಇದೆ. ಅಂದರೆ ಈ ಒಂದು ಸೆಷನ್ ಡಿಸ್ಕಸ್ ಮಾಡೋದ್ರಿಂದ ಅನೇಕ ಅಂಶಗಳನ್ನು ಅಂದರೆ ವಾಯುಮಂಡಲದ ಉಷ್ಣತೆ, ಅದರ ಮೂಲಗಳು ಮತ್ತು ಅದು ಯಾವ ರೀತಿ ಹಂಚಿಕೆಯಾಗಿದೆ, ಅದು ಅದರ ಪ್ರಭಾವ ಹೇಗೆ ಅನ್ನೋದ್ರ ತಿಳ್ಕೊಬೋದಾಗಿದೆ. ಅದೇ ರೀತಿ ಸೆಷನ್ ಔಟ್ಕಮ್ಸ್ ಬಂದಾಗ ಆಫ್ಟರ್ ದಿ ಡಿಸ್ಕಷನ್ ಆಫ್ ದಿಸ್ ಸೆಷನ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಟು ನೋ ಅಬೌಟ್ ಮೆನಿ ಥಿಂಗ್ಸ್ ಅಬೌಟ್ ದಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್. ಅದರ ಒಂದು ಉಗಮ ಯಾವ ರೀತಿ, ಅಂದರೆ ಮೂಲ ಯಾವ ರೀತಿ ಇದೆ, ಅದರ ಪ್ರಾಮುಖ್ಯತೆ ಏನು, ಉಷ್ಣಾಂಶದ ಪ್ರಭಾವ ಏನು, ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವಂಥ ವಿವಿಧ ರೀತಿಯ ಜೀವಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ. ಸೊ ಹಾಗೆ ವಾಯುಮಂಡಲದಲ್ಲಿ ಉಷ್ಣಾಂಶ ಯಾವ ರೀತಿ ಹಂಚಿಕೆಯಾಗಿದೆ. ಲೈಕ್ ದಿಸ್ ದೇರ್ ಆರ್ ಸೆವರಲ್ ಔಟ್ಕಮ್ಸ್ ವಿಲ್ ಗೆಟ್ ಆಫ್ಟರ್ ದಿ ಡಿಸ್ಕಷನ್ ಆಫ್ ದಿಸ್ ಸೆಷನ್ by the students. See, now let us discuss about the sources of atmospheric temperature. ನಾನು ಆಗಲೇ ಹೇಳಿದಂಗೆ ಉಷ್ಣಾಂಶದ ಮೂಲ, ವಾಯುಮಂಡಲದ ಉಷ್ಣಾಂಶದ ಮೂಲ. The temperature is one of the most important element in our atmosphere or weather and climate of a place. ನಮಗೆಲ್ಲ ಗೊತ್ತಿದೆ ವಾಯುಮಂಡಲದ ಹವಾಮಾನ ಮತ್ತು ವಾಯುಗುಣದ ಮೇಲೆ ಮತ್ತು ನಮ್ಮ ವಾಯುಮಂಡಲದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಂದರೆ ಈ ಒಂದು ಉಷ್ಣಾಂಶ. ದ ಸನ್ ಇಸ್ ದಿ ಪ್ರೈಮರಿ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್ ಟು ದಿ ಅರ್ತ್. ಭೂಮಿಗೆ ಬೆಳಕು ಮತ್ತು ಶಾಖದ ಮೂಲ ಅಂದರೆ ಸೂರ್ಯ. ದ ಸನ್ ಎಮಿಟ್ಸ್ ಹ್ಯೂಜ್ ಅಮೌಂಟ್ ಆಫ್ ಸೋಲಾರ್ ರೇಡಿಯೇಷನ್ ಟುವರ್ಡ್ಸ್ ದಿ ಅರ್ತ್ ಇನ್ ದಿ ಫಾರ್ಮ್ ಆಫ್ ಶಾರ್ಟ್ ವೇವ್ಸ್. ದ ರೇಸ್ ದಟ್ ರೀಚ್ ದಿ ಅರ್ತ್ ಫ್ರಮ್ ರೆಸ್ಟ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಎಕ್ಸೆಪ್ಟ್ ಸನ್ ಆರ್ ಕಾಲ್ಡ್ ದಟ್ ಈಸ್ ಕಾಲ್ಡ್ ಕಾಸ್ಮಿಕ್ ರೇಸ್ ಅಂತ ಕರಿತೀವಿ ಅದನ್ನು. ದ ಸೋಲಾರ್ ರೇಡಿಯೇಷನ್ ಇನ್ ದಿ ಫಾರ್ಮ್ ಆಫ್ ಸೂರ್ಯನಿಂದ ಬರುವಂಥ ಒಂದು ಸೂರ್ಯನ ಕಿರಣಗಳೇನಿದೆ ಅದು ವಿದ್ಯುತ್ ಅಯಸ್ಕಾಂತೀಯ ತರಂಗಗಳಾಗಿ ಬರ್ತವೆ. ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡಿವೈಡ್ ಇಂಟು ಸೆವರಲ್ ಪಾರ್ಟ್ಸ್ ಬೇಸ್ಡ್ ಆನ್ ದಿ ಲೆಂತ್ ಆಫ್ ದಿ ವೇವ್ಸ್. ಸಾಮಾನ್ಯವಾಗಿ ಲೈಕ್ ವಾಟರ್, ಲೈಕ್ ಏರ್, ದ ಸೋಲಾರ್ ರೇಡಿಯೇಷನ್ ಹ್ಯಾವ್ ಆಲ್ಸೋ ಸಮ್ ವೇವ್ಸ್. ದೀಸ್ ಆರ್ ಆಲ್ಸೋ ಲೈಕ್ ವೇವ್ಸ್, ಒಂದು ಅಲೆಗಳ ರೂಪದಲ್ಲಿ ಬರ್ತವೆ. ಸೊ ಅಲೆಗಳನ್ನು ಅವುಗಳ ಉದ್ದದ ಆಧಾರದ ಮೇಲೆ, ಸಾಮಾನ್ಯವಾಗಿ ನಾವು ಅಲೆಗಳನ್ನು ಯಾವ ರೀತಿ ನೋಡ್ತೀವಿ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟು ಕ್ರೆಸ್ಟ್ ಅಂದರೆ ಮೇಲಕ್ಕೆ ಬರುವಂಥದ್ದು ಅಲೆಗಳು, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಟು ಟ್ರಫ್ ಅಂದರೆ ತಗ್ಗಾದ ಪ್ರದೇಶ ಈಗಿರ್ತದಲ್ಲ ಈ ಭಾಗ. ಸೊ ಇಂಥ ಉದ್ದ ನಾವು ಅದರ ಅಂತರವನ್ನು ನಾವು ಅಲೆಗಳ ಉದ್ದ ಅಂತ ಕರಿತೀವಿ. ಆ ಅಲೆಗಳ ಉದ್ದದ ಆಧಾರದ ಮೇಲೆ ನಾವು ಅನೇಕ ವಿಧಗಳಾಗಿ ನಾವು ಸೂರ್ಯನ ಕಿರಣಗಳನ್ನು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ದ ಮೇಜರ್ ಪಾರ್ಟ್ಸ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಗಾಮಾ ಕಿರಣಗಳು, ಅತ್ಯಂತ ಸೂಕ್ಷ್ಮ ಕಿರಣಗಳು, ಗಾಮಾ ರೇಸು, ಎಕ್ಸ್ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸು, ನೇರಳಾತೀತ ಕಿರಣಗಳು, ವಿಸಿಬಲ್ ಲೈಟ್, ಇನ್ಫ್ರಾರೆಡ್ ರೇಸ್, ಅವಾಗೆಂಪು ಕಿರಣಗಳಿರ್ಬೋದು, ಮೈಕ್ರೋವೇವ್ ರೇಸ್, ರೇಡಿಯೋ ಆ್ಯಕ್ಟಿವ್ ವೇವ್ಸು. ಈ ರೀತಿ ಅನೇಕ ಸೂರ್ಯನ ಕಿರಣಗಳ ಅನೇಕ ಭಾಗಗಳನ್ನು ನೋಡ್ತೀವಿ. ದ ಆವರೇಜ್ ಟೆಂಪ್ರೇಚರ್ ದಟ್ ದಿ ಅರ್ತ್ ರಿಸೀವ್ಸ್ ಇನ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಪರ್ ಎವರಿ ಮಿನಿಟ್ ಇಸ್ ಕಾಲ್ಡ್ ದಿ ಸೋಲಾರ್ ಕಾನ್ಸ್ಟೆಂಟ್. ಇದಕ್ಕೆಲ್ಲ ಮುಖ್ಯ ಕಾರಣ ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾಕೆಂದರೆ ಈ ಸೋಲಾರ್ ಕಾನ್ಸ್ಟೆಂಟ್ ಇದೆಯಲ್ಲ, ಭೂಮಿಯ ಮೇಲೆ 1 ಚದರ ಸೆಂಟಿಮೀಟರ್ ವಿಸ್ತೀರ್ಣದಲ್ಲಿ ಎಷ್ಟು ಪ್ರತಿ ನಿಮಿಷಕ್ಕೆ ಎಷ್ಟು ಸೂರ್ಯನ ಕಿರಣಗಳು ಬೀಳ್ತವೆ ಅದನ್ನು ನಾವು ಸೌರ ಸ್ಥಿರಾಂಕ ಅಂತ ಕರಿತೀವಿ. ಅದರ ಮೇಲೆ ಭೂಮಿಯ ಮೇಲಿನ ಉಷ್ಣತೆ ನಿರ್ಧಾರ ಆಗ್ತದೆ. ನಮಗೆಲ್ಲ ಗೊತ್ತಿದೆ, ಈ ಸೂರ್ಯನಿಂದ ಬರುವಂಥ ಅಗಾಧ ಪ್ರಮಾಣದ ಸೂರ್ಯನ ಕಿರಣಗಳು ಎಲ್ಲ ಭೂಮಿಗೆ ತಲುಪಲ್ಲ. ಅದರಲ್ಲಿ ಸ್ವಲ್ಪ ಭಾಗ, ಕೇವಲ 47% ಮಾತ್ರ ಭೂಮಿಗೆ ತಲುಪ್ತದೆ. ಅದನ್ನು ನಾವು ಇನ್ಸೋಲೇಷನ್ ಅಂತ ಕರಿತೀವಿ. ದ ಸ್ಮಾಲ್ ಪ್ರಪೋರ್ಷನ್ ಆಫ್ ದಿ ಸೋಲಾರ್ ರೇಡಿಯೇಷನ್ ರೀಚಸ್ ದಿ ಅರ್ತ್ ಈಸ್ ಕಾಲ್ಡ್ ದ ಇನ್ಸೋಲೇಷನ್.
ದೀಸ್ ಆರ್ ಆಲ್ಸೋ ಕಾಲ್ಡ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತಲೂ ಕೂಡ ಕರಿತೀವಿ. ಸೊ ರೆಸ್ಟ್ ಆಫ್ ದಿ 53% ಏನಾಗಿದೆ ಅಂದರೆ ಸೂರ್ಯನಿಂದ ಬರುವಂಥ ಅಗಾಧ ಪ್ರಮಾಣದ ಸೂರ್ಯನ ಕಿರಣಗಳಲ್ಲಿ ಕೇವಲ 47% ಮಾತ್ರ ಭೂಮಿಗೆ ತಲುಪ್ತವೆ. ಇನ್ನು ಉಳಿದ 53% ಸೌರಮಂಡಲದ ವಿವಿಧ ಪದರಗಳಲ್ಲಿ ಅಲ್ಲೇ ಹೀರ್ಕೊಂತದೆ. ಅಂದರೆ ವಿವಿಧ ಪದರಗಳಲ್ಲಿರುವಂಥ ವಿವಿಧ ಅಂಶಗಳು ಹೀರ್ಕೊಂತವೆ, ಕೆಲವೊಂದು ಪ್ರತಿಫಲನೆ ಮಾಡ್ತವೆ, ಕೆಲವೊಂದು ಚದುರಿಸ್ಬಿಡ್ತವೆ. ಹೀಗೆ ಶೇಕಡ 53% ಲಾಸ್ ಆಗ್ತದೆ. ಇನ್ನು ದ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಏನಿದೆ ಅಂದರೆ ವಾಯುಮಂಡಲದ ಉಷ್ಣಾಂಶ ಏನಿದೆ, ಇದು ಇಟ್ಸ್ ಎ ಬೇಸಿಕ್ ಎಲಿಮೆಂಟ್ ಆಫ್ ದಿ ವೆದರ್ ಆ್ಯಂಡ್ ಕ್ಲೈಮೇಟ್ ವಿಚ್ ಕಂಟ್ರೋಲ್ಸ್ ದಿ ಅದರ್ ಬೇಸಿಕ್ ಎಲಿಮೆಂಟ್ಸ್ ಆಲ್ಸೋ. ಸಾಮಾನ್ಯವಾಗಿ ಒಂದು ಪ್ರದೇಶದ ಹವಾಮಾನ ಮತ್ತು ವಾಯುಗುಣವನ್ನು ನಿರ್ಧರಿಸಿರುವಂಥ ಅಂಶಗಳು, ಅದರಲ್ಲೂ ಇತರೆ ಅಂಶಗಳು ವಾಯುಮಂಡಲದ ಹವಾಮಾನ ಮತ್ತು ವಾಯುಗುಣದ ಜೊತೆಗೆ ಇತರೆ ಅಂಶಗಳನ್ನು ಸಹ ಈ ಉಷ್ಣತೆ ನಿರ್ಧಾರ ಮಾಡ್ತದೆ. ದ ಅಟ್ಮಾಸ್ಫಿಯರ್ ಗೆಟ್ಸ್ ಟೆಂಪ್ರೇಚರ್ ನಾಟ್ ಡೈರೆಕ್ಟ್ಲಿ ಫ್ರಮ್ ದಿ ಸನ್ ಬಟ್ ಬೈ ದಿ ರೇಡಿಯೇಷನ್ ಆಫ್ ದಿ ಅರ್ತ್ ಇನ್ ದಿ ಫಾರ್ಮ್ ಆಫ್ ಲಾಂಗ್ ವೇವ್ಸ್. ನಾನು ಆಗಲೇ ಹೇಳಿದ್ದೀನಿ, ಸೂರ್ಯನಿಂದ ಭೂಮಿ ಕಡೆ ಬರುವಂಥ ಸೂರ್ಯನ ಕಿರಣಗಳು ಶಾರ್ಟ್ ವೇವ್ಸಲ್ಲಿ ಇರ್ತವೆ. ಆದರೆ ಅವು ಬಂದು ಭೂಮಿಗೆ ಟಚ್ ಆದಮೇಲೆ ಅಲ್ಲಿ ಶಾಖಶಕ್ತಿಯಾಗಿ ಪರಿವರ್ತನೆ ಆಗ್ತವೆ. ಅದನ್ನೇ ನಾವು ಟೆರೆಸ್ಟ್ರಿಯಲ್ ಎನರ್ಜಿ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ. ಅವು ದೀರ್ಘಾಲೆಗಳ ರೂಪದಲ್ಲಿ ವಾಯುಮಂಡಲಕ್ಕೆ ಹೋಗ್ತವೆ. ದ ಸೋಲಾರ್ ಎನರ್ಜಿ ರಿಸೀವ್ಡ್ ಬೈ ದಿ ಅರ್ತ್ ಬೋತ್ ಲ್ಯಾಂಡ್ ಆ್ಯಂಡ್ ವಾಟರ್. ನಮಗೆಲ್ಲ ಗೊತ್ತಿದೆ, ಭೂಮಿಯ ಮೇಲಿರುವಂಥ ಭೂಭಾಗ ಮತ್ತು ಜಲಭಾಗ ಎರಡೂ ಕೂಡ ಸೂರ್ಯನಿಂದ ಈ ಒಂದು ಸೋಲಾರ್ ಎನರ್ಜಿನ ಪಡ್ಕೊತವೆ. ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ದಿ ಹೀಟ್ ಎನರ್ಜಿ. ಭೂಮಿ ಏನಾಗ್ತದೆ, ಅದು ಹೀಟ್ ಎನರ್ಜಿಯಾಗಿ ಪರಿವರ್ತನೆ ಮಾಡ್ತದೆ. ಈವನ್ ವಾಟರ್ ಬಾಡಿ ಆಲ್ಸೋ ಕನ್ವರ್ಟೆಡ್ ಇನ್ ಟು ದಿ ದಟ್ ಈಸ್ ಹೀಟ್ ಎನರ್ಜಿ. ದ ಎನರ್ಜಿ ಟ್ರಾನ್ಸ್ಫರ್ ಟು ದಿ ಅಟ್ಮಾಸ್ಫಿಯರ್ ಥ್ರೂ ದ ಪ್ರಾಸೆಸ್ ಆಫ್ ರೇಡಿಯೇಷನ್, ಕಂಡಕ್ಷನ್ ಆ್ಯಂಡ್ ಕನ್ವೆಕ್ಷನ್. ಸಾಮಾನ್ಯವಾಗಿ ನಮ್ಮ ಸೂರ್ಯನಿಂದ ಬಂದಂಥ ಸೂರ್ಯನ ಕಿರಣಗಳು ಭೂಮಿಗೆ ಟಚ್ ಆಗಿ ಆ ನಂತರ ಅವು ವಾಯುಮಂಡಲಕ್ಕೆ ದೀರ್ಘ ಅಲೆಗಳ ರೂಪದಲ್ಲಿ ಶಾಖ ಶಕ್ತಿಯಾಗಿ ವರ್ಗಾವಣೆ ಆಗ್ತಾ ಇರಬೇಕಾದ್ರೆ 3 ಹಂತದಲ್ಲಿ ವರ್ಗಾವಣೆ ಆಗ್ತದೆ. ಒಂದು ವಾಟಿಕಲ್ ರೇಡಿಯೇಷನ್ನು, ಕಂಡಕ್ಷನ್ನು. ನೋಡಿ ಇಲ್ಲಿದೆ, ನೋಡಿ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಇಲ್ಲಿ ಯಾವ ರೀತಿ ಭೂಮಿಗೆ ಸೂರ್ಯನ ಕಿರಣಗಳು ಬರ್ತವೆ, ಅದು ಇನ್ಸುಲೇಷನ್ ಅಂತ ಕರಿತೀವಿ. ಆಮೇಲೆ ಅದು ಭೂಮಿಗೆ ಟಚ್ ಆಗಿ ಬೇರೆ ಬೇರೆ ರೂಪದಲ್ಲಿ ವಾಯುಮಂಡಲಕ್ಕೆ ಯಾವ ರೀತಿ ಹೋಗ್ತದೆ, ಇದು ಪ್ರಾಸೆಸ್. ಅಂದರೆ ರೇಡಿಯೇಷನ್ನು, ಕಂಡಕ್ಷನ್ನು, ಕನ್ವೆಕ್ಷನ್, ವಿಕಿರಣ, ಸಂವಹನ ಮತ್ತು ಪ್ರಚಲನ ಕ್ರಿಯೆ ಮೂಲಕ ಹೋಗ್ತದೆ. ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಇಸ್ ಮೆಜರ್ಡ್ ಬೈ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಥರ್ಮೋಮೀಟರ್. ನಮಗೆಲ್ಲ ಗೊತ್ತಿದೆ, ಥರ್ಮೋಮೀಟರು ಟೆಂಪ್ರೇಚರ್ ವಾಯುಮಂಡಲದ ಉಷ್ಣತೆಯನ್ನು ಅಳತೆ ಮಾಡೋಕ್ಕೆ ಬಳಸ್ತೇವೆ. ಥರ್ಮೋಮೀಟರ್ 2 ವಿಧ ನೋಡ್ತೀವಿ ನಾವು. ಒಂದು ಸೆಂಟಿಗ್ರೇಡ್, ಇನ್ನೊಂದು ಫ್ಯಾರನೈಟ್, ಮತ್ತು ಇನ್ನೊಂದು ಕೆಲ್ವಿನ್ ಅಂತ ಇದೆ, ಬಟ್ ಅದನ್ನು ಹೆಚ್ಚಿಗೆ ಯೂಸ್ ಮಾಡಲ್ಲ. 2 ಪ್ರಮುಖವಾಗಿ ಯೂಸ್ ಮಾಡ್ತೀವಿ ನೋಡಿ. ಡಿಗ್ರಿ ಸೆಂಟಿಗ್ರೇಡು, ಫ್ಯಾರನೈಟು ಸ್ಕೇಲು, ಜೊತೆಗೆ ಕೆಲ್ವಿನ್. ಸಾಮಾನ್ಯವಾಗಿ 3 ವಿಧ ಇದೆ, ಅದರಲ್ಲಿ 2 ತುಂಬ ಹೆಚ್ಚಾಗಿ ನಾವು ಯೂಸ್ ಮಾಡೋದು. ಯಾವಾಗಲೂ ಈ ಸೆಂಟಿಗ್ರೇಡ್ ಥರ್ಮೋಮೀಟರಲ್ಲಿ ಒಂದು ಬಾಯ್ಲಿಂಗ್ ಪಾಯಿಂಟ್ ಬಂದು 100 ಡಿಗ್ರಿ ಇರ್ತದೆ, ಫ್ರೀಸಿಂಗ್ ಪಾಯಿಂಟು 0 ಡಿಗ್ರಿ ಇರ್ತದೆ. ಬಟ್ ಫ್ಯಾರನೈಟ್ ಸ್ಕೇಲಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಂದು 212 ಡಿಗ್ರಿ ಇರ್ತದೆ, ಫ್ರೀಸಿಂಗ್ ಪಾಯಿಂಟು 32 ಡಿಗ್ರಿ ಇರ್ತದೆ. ಇವೆರಡು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಥರ್ಮೋಮೀಟರ್ಸ್ ಆರ್ ಕಾಮನ್ಲಿ ಯೂಸ್ಡ್. ನಾನು ಆಲ್ರೆಡಿ ಹೇಳಿದ್ದೀನಿ. ದ ಈಕ್ವಲಿಬ್ರಿಯಮ್ ಇನ್ ದಿ ಟೆಂಪ್ರೇಚರ್ ರಿಸೀವ್ಸ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಫ್ರಮ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್ ಇಸ್ ಕಾಲ್ಡ್ ಹೀಟ್ ಬಡ್ಜೆಟ್. ಹೀಟ್ ಬಡ್ಜೆಟ್ ಅಂದರೆ ಸಾಮಾನ್ಯವಾಗಿ ಸೂರ್ಯನಿಂದ ಭೂಮಿ ಕಡೆ ಎಷ್ಟು ಬರ್ತದೆ, ಬರಬೇಕಾದ್ರೆ ಯಾವ್ಯಾವ ಹಂತದಲ್ಲಿ ಅದು ನಷ್ಟ ಆಗ್ತದೆ. ನಾನು ಆಗಲೇ ಹೇಳಿದ್ದೇನೆ, ಭೂಮಿಗೆ ಸೂರ್ಯನಿಂದ 100% ಸೂರ್ಯನ ಕಿರಣಗಳು ಭೂಮಿ ಕಡೆ ಬಂತು ಅಂದರೆ ಅದರಲ್ಲಿ ಶೇಕಡ 53ರಷ್ಟು ನಮ್ಮ ವಾಯುಮಂಡಲದಲ್ಲೇ ನಷ್ಟ ಆಗೋಗ್ತದೆ. ವಿವಿಧ ಮೋಡಗಳಿರ್ಬೋದು, ವಿವಿಧ ಪದರಗಳಿರ್ಬೋದು, ಧೂಳಿನ ಕಣಗಳು, ನೀರಾವಿ ಇವೆಲ್ಲ ಹೀರ್ಕೊತವೆ, ಸ್ವಲ್ಪ ರಿಫ್ಲೆಕ್ಟ್ ಮಾಡ್ತವೆ. ಈ ಥರ ಬೇರೆ ಬೇರೆ ಕಾರಣದಿಂದ ಏನಾಗ್ತದೆ, ಉಳಿದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ, ಅಂದರೆ 47% ಮಾತ್ರ ಭೂಮಿಗೆ ಬರ್ತದೆ. ಮತ್ತು ಭೂಮಿಗೆ ಬಂದುದಲ್ಲ ಶಾಖಶಕ್ತಿಯಾಗಿ ಪರಿವರ್ತನೆಯಾಗಿ ಮತ್ತೆ ಅದು ವಾಯುಮಂಡಲಕ್ಕೆ ವಿವಿಧ ರೇಡಿಯೇಷನ್, ಕಂಡಕ್ಷನ್, ಕನ್ವೆಕ್ಷನ್ ಈ ರೀತಿ ಒಂದು ಪ್ರಕ್ರಿಯೆಗಳ ಮೂಲಕ ವಾಯುಮಂಡಲಕ್ಕೆ ಹೋಗ್ತದೆ. ಇದನ್ನೇ ನಾವು ಹೀಟ್ ಬಡ್ಜೆಟ್ ಅಂತ, ಅಂದರೆ ಉಷ್ಣತೆಯ ಆಯವ್ಯಯ ಅಂತ ಕರಿತೀವಿ. ಇನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್, ವಾಯುಮಂಡಲದ ಉಷ್ಣಾಂಶದ ಹಂಚಿಕೆ ನೋಡಿದಾಗ ದ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಇಸ್ ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್ ಲೈಕ್ ಲ್ಯಾಟಿಟ್ಯೂಡ್, ಆಲ್ಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದಿ ಸಿ ಕೋಸ್ಟ್, ವಿಂಡ್ಸ್, ಓಷನ್ ಕರೆಂಟ್ಸ್, ಸ್ಲೋಪು, ಸರ್ಫೇಸ್ ಕವರ್ ಎಕ್ಸೆಟ್ರಾ. ನಾವು ಸಾಮಾನ್ಯವಾಗಿ ವಾಯುಮಂಡಲದ ಉಷ್ಣತೆ ಹಂಚಿಕೆಯನ್ನು ನೋಡೋದಾದರೆ ಸಾಮಾನ್ಯವಾಗಿ 2 ರೀತಿಯಲ್ಲಿ ಹಂಚಿಕೆ ಆಗುತ್ತೆ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ, ಅಂದರೆ ಊರ್ಧ್ವಮುಖ ಹಂಚಿಕೆ, ಇನ್ನೊಂದು ಸಮತಲ ಹಂಚಿಕೆ ಅಂತ.
ಆದರೆ ಈ ಭೂಮಿಯ ಮೇಲೆ ಉಷ್ಣತೆಯ ಹಂಚಿಕೆಯ ಮೇಲೆ ಪ್ರಭಾವ ಯಾವ ರೀತಿಯ ಒಂದು ಪ್ರದೇಶದ ಉಷ್ಣಾಂಶ ನಿರ್ಧಾರ ಆಗ್ತದೆ ಅಂದರೆ ಆ ಪ್ರದೇಶ ಯಾವ ಅಕ್ಷಾಂಶದ ಮೇಲಿದೆ, ಆ ಪ್ರದೇಶ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ, ಹಿಂದೆ ಆಲ್ಟಿಟ್ಯೂಡ್, ಆ ಪ್ರದೇಶ ಸಮುದ್ರ ತೀರದಿಂದ ಎಷ್ಟು ದೂರದಲ್ಲಿದೆ, ಡಿಸ್ಟೆನ್ಸ್ ಫ್ರಮ್ ದಿ ಕೋಸ್ಟ್ ಅಂತ ಕರಿತೀವಿ. ಅದೇ ರೀತಿ ಆ ಪ್ರದೇಶದಲ್ಲಿ ವಿಚ್ ಕೈಂಡ್ಸ್ ಆಫ್ ವಿಂಡ್ಸ್ ಆರ್ ಬ್ಲೋಯಿಂಗ್, ಯಾವ ರೀತಿ ಗಾಳಿ ಬೀಸ್ತಾ ಇದೆ, ವಾಯುಗಳು ಬೀಸ್ತಾ ಇದ್ದಾವೆ ಅಂದರೆ ಮಾರುತಗಳು ಬೀಸ್ತಾ ಇದ್ದಾವೆ. ದೆನ್ ಓಷನ್ ಕರೆಂಟ್ಸ್, ಆ ಪ್ರದೇಶಕ್ಕೆ ಯಾವ ಸಾಗರ ಪ್ರವಾಹಗಳು ಹತ್ರ ಇದೆ ಅಥವಾ ಸಮೀಪ ಇದೆ. ಸ್ಲೋಪು, ಆ ಪ್ರದೇಶ ಎಷ್ಟು ಇಳಿಜಾರಿನಿಂದ ಕೂಡಿದೆ. ಸರ್ಫೇಸ್ ಕವರ್, ಆ ಪ್ರದೇಶದ ಮೇಲ್ಮೈ ಯಾವ ರೀತಿ ಸಸ್ಯವರ್ಗದಿಂದ ಆವರಿಸಿದೆ ಅಥವಾ ಮಣ್ಣಿನಿಂದ ಆವರಿಸಿದಾಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ದ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಫಾರ್ ವೆದರ್, ಕ್ಲೈಮೇಟ್, ವೆಜಿಟೇಷನ್, ಅನಿಮಲ್ ಲೈಫ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ನಾನು ಆಗಲೇ ಹೇಳಿದ್ದೀನಿ, ಇದು ತುಂಬ ಇಂಪಾರ್ಟೆಂಟ್ ವಾಯುಮಂಡಲದ ಉಷ್ಣತೆ. The distribution is not uniform, changes from place to place, time to time and altitude to altitude. ನಾನು ಆಗಲೇ ಹೇಳಿದ್ದೀನಿ, ವಾಯುಮಂಡಲದ ಉಷ್ಣಾಂಶ ಊರ್ಧ್ವಮುಖವಾಗಿ, ಸಮತಲವಾಗಿ, ಊರ್ಧ್ವಮುಖವಾಗಿ ಮತ್ತು ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವನ್ನು ನಾವು ನೋಡ್ತೀವಿ. The distribution is not uniform, changes from place to place, time to time and altitude to altitude. The temperature is unevenly distributed in two ways. ಎರಡು ರೀತಿ ನೋಡ್ತೀವಿ, ಒಂದು ವರ್ಟಿಕಲ್, ಇನ್ನೊಂದು ಹಾರಿಜಾಂಟಲ್ ಅಂತ. ನೋಡಿ ಇಲ್ಲಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅಂತ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್, ದ ಟೆಂಪರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಹೈಟ್. ಭೂಮಿಯ ಮೇಲಿಂದ ಎತ್ತರಕ್ಕೆ ಹೋದಂತೆ ಸುಮಾರು 6.5 ಡಿಗ್ರಿ ಸೆಂಟಿಗ್ರೇಡ್ ಪ್ರತಿ 100 ಮೀಟರ್ಗೆ ಕಡಿಮೆ ಆಗ್ತಾ ಇರ್ತದೆ. ದ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಟೆಂಪರೇಚರ್ ಲ್ಯಾಪ್ಸ್. ಟೆಂಪರೇಚರ್ ಲ್ಯಾಪ್ಸ್ ರೇಟ್ ಅಥವಾ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಎಷ್ಟು ಇಳಿಕೆ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗ್ತದೆ, ಅದನ್ನು ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರಿತೀವಿ. ದ ಟೆಂಪರೇಚರ್ ಇಸ್ ಲೆಸ್ ಇನ್ ಅಪ್ಪರ್ ಲೇಯರ್ ಅಂಡ್ ಮೋರ್ ಇನ್ ಲೋವರ್ ಲೇಯರ್ ಡ್ಯೂ ಟು ದಿ ಪ್ರೊಸೆಸ್ ಆಫ್ ಅರ್ತ್ ರೈಡಿಸ್. ಸಾಮಾನ್ಯವಾಗಿ ಭೂಮಿಯ ವಿಕಿರಣದ ಕ್ರಿಯೆಯಿಂದ ವಾಯುಮಂಡಲದಲ್ಲಿ ತಳಭಾಗದಲ್ಲಿ ಹೆಚ್ಚಿಗೆ ಉಷ್ಣಾಂಶ ಇರ್ತದೆ. ಅಂದರೆ ವರ್ಟಿಕಲ್ ನಮ್ಮ ವಾಯುಮಂಡಲದ ತಳಭಾಗದಲ್ಲಿದೆ, ಅದು ಭೂಮಿಗೆ ಹತ್ತಿರ ಇರುವಂಥ ಪದರದಲ್ಲಿ ಹೆಚ್ಚಿಗೆ ಇರ್ತದೆ, ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ. ಸೊ ಇನ್ನು ನಾವು ವಾಯುಮಂಡಲದ ಉಷ್ಣತೆಯ ಒಂದು ಹಂಚಿಕೆಯನ್ನು ನೋಡ್ತಾ ಇರಬೇಕಾದ್ರೆ sometimes the temperature temperature is increases with increasing height is known as inversion of temperature. ನಾನು ಆಗಲೇ ಹೇಳಿದ್ದೀನಿ, ಸಾಮಾನ್ಯವಾಗಿ ಭೂಮಿಯ ಮೇಲಿಂದ ಎತ್ತರಕ್ಕೆ ಹೋದಂತೆ ವಾಯುಮಂಡಲದ ಉಷ್ಣತೆ ಕಡಿಮೆ ಆಗ್ತಾ ಇರ್ತದೆ, ಅದು ಕಾಮನ್. ಬಟ್ ಕೆಲವೊಂದು ಸಂದರ್ಭದಲ್ಲಿ, ವಿಶೇಷ ಸಂದರ್ಭ, ಸಮ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್, ದ ಟೆಂಪರೇಚರ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಎತ್ತರಕ್ಕೆ ಹೋದಂತೆ ಉಷ್ಣತೆ ಕೂಡ ಹೆಚ್ಚಾಗ್ತಾ ಇರ್ತದೆ. ಅಂಡರ್ ಸಮ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿದೆ, ಅವುಗಳಂದರೆ ಲಾಂಗ್ ವಿಂಟರ್ ನೈಟ್ಸು, ದೀರ್ಘ ಚಳಿಗಾಲದ ರಾತ್ರಿ ಇದು, ಕ್ಲೌಡ್ಲೆಸ್ ಕ್ಲಿಯರ್ ಸ್ಕೈ, ಡ್ರೈ ಏರ್ ಇದ್ದಾಗ, ಕಾಮ್ ಅಟ್ಮಾಸ್ಫಿಯರ್ ಇದ್ದಾಗ, ಸ್ನೋ ಕವರ್ಡ್ ಸರ್ಫೇಸ್ ಇದ್ದಾಗ, ಈ ಅಂತ ಕೆಲವೊಂದು ಸಂದರ್ಭದಲ್ಲಿ ವಾಯುಮಂಡಲದಲ್ಲಿ ನಾವು ಎತ್ತರಕ್ಕೆ ಹೋದಂಥ ಉಷ್ಣತೆ ಕೂಡ ಹೆಚ್ಚಾಗ್ತದೆ. ದೆನ್ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ನೋಡಿದಾಗ ನಮಗೆಲ್ಲ ಗೊತ್ತಿದೆ, ಭೂಮಿಯ ಸರಾಸರಿ ಉಷ್ಣತೆ 15 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ಬಟ್ ಇಟ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇಟ್ ಜನರಲಿ ಡಿಕ್ರೀಸಸ್ ಫ್ರಮ್ ಈಕ್ವಟರ್ ಟುವರ್ಡ್ಸ್ ದಿ ಪೋಲ್ಸ್ ಕಡೆ ಹೋದಂತೆ ಕಡಿಮೆ ಆಗ್ತಾ ಹೋದ. ಇಟ್ ಈಸ್ ಕಂಟ್ರೋಲ್ಡ್ ಬೈ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್. ಸೇಮ್ ಅನೇಕ ಅಂಶಗಳು ನಿರ್ಧಾರ ಮಾಡ್ತವೆ, ಲೈಕ್ ಲ್ಯಾಟಿಟ್ಯೂಡ್ಸು, ಲ್ಯಾಂಡ್ ಆ್ಯಂಡ್ ಸಿ, ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ಸಿ ಇರ್ಬೋದು, ಸೀಸನ್ಸ್ ಇರ್ಬೋದು, ವಿಂಡ್ಸ್ ಇರ್ಬೋದು, ಓಷನ್ ಕರೆಂಟ್ಸ್ ಇರ್ಬೋದು, ನೇಚರ್ ಆಫ್ ಲ್ಯಾಂಡ್, ಇವೆಲ್ಲ ಪ್ರಭಾವವನ್ನು ಬೀರ್ತವೆ, ನಿರ್ಧಾರ ಮಾಡ್ತವೆ. ದ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಇಸ್ ಶೋನ್ ಇನ್ ವಿತ್ ದಿ ಹೆಲ್ಪ್ ಆಫ್ ಐಸೋಥರ್ಮ್ಸ್. ಸಾಮಾನ್ಯವಾಗಿ ಭೂಮಿಯ ಮೇಲೆ ಒಂದೇ ಪ್ರಮಾಣದ ಉಷ್ಣತೆಯನ್ನು ಹೊಂದಿರುವ ಅನೇಕ ಸ್ಥಳಗಳನ್ನು ನಾವು ವರ್ಟಿಕಲ್ ರೇಖೆಗಳ ಮುಖಾಂತರ ಎಳೆದು ತೋರಿಸ್ತೀವಿ. ಅಂಥ ರೇಖೆಗಳನ್ನು ಸಮತಾಪ ರೇಖೆಗಳು ಅಂತ, ಐಸೋಥರ್ಮ್ಸ್ ಅಂತ ಕರಿತೀವಿ. ಅದನ್ನು ನಕ್ಷೆ ಮೇಲೆ ನಾವು ತೋರಿಸ್ತೀವಿ. ದ ಲೈನ್ಸ್ ಡ್ರಾನ್ ಆನ್ ದಿ ಮ್ಯಾಪ್ ಜಾಯ್ನಿಂಗ್ ದಿ ಪ್ಲೇಸ್ ಹ್ಯಾವಿಂಗ್ ದಿ ಸೇಮ್ ಏರ್ ಟೆಂಪರೇಚರ್. The difference between highest and lowest temperature recorded in particular time of the place is called the range of temperature. ನಾವು ಉಷ್ಣತೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋದನ್ನ ನೋಡ್ತೀವಿ. ಡಿಯರ್ನಲ್ ರೇಂಜ್ ಆಫ್ ಟೆಂಪರೇಚರ್, ದೈನಿಕ ವ್ಯತ್ಯಾಸ ಅಂತ ಕರಿತೀವಿ. ಅಂದರೆ ಬೆಳಿಗ್ಗೆ ಉಷ್ಣತೆ ತುಂಬ ಕಡಿಮೆ ಇರ್ತದೆ. ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ, ಮಾರ್ನಿಂಗ್ 4 ಗಂಟೆ 5 ಗಂಟೆಗೆ ತುಂಬ ಟೆಂಪ್ರೇಚರ್ ಕಡಿಮೆ ಇರ್ತದೆ. ಅದೇ ಸಂಜೆ ಅಥವಾ ಆಫ್ಟರ್ನೂನ್, ಮಧ್ಯಾಹ್ನ 4 ಗಂಟೆಗೆ, 2 ರಿಂದ 4 ಗಂಟೆಗೆ ಅತಿ ಹೆಚ್ಚು ಉಷ್ಣತೆ ದಾಖಲಾಗ್ತದೆ. ಇದನ್ನು ಡಯರ್ನಲ್ ಟೆಂಪ್ರೇಚರ್ ಅಂತ ಕರಿತೀವಿ. ಅದೇ ರೀತಿ ಇಯರ್ಲಿ, ವಾರ್ಷಿಕ ಉಷ್ಣತೆಯ ವ್ಯತ್ಯಾಸವನ್ನು ನೋಡಿದಾಗ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಉಷ್ಣತೆ ಇರ್ತದೆ, ಚಳಿಗಾಲದಲ್ಲಿ ತುಂಬ
ಕಡಿಮೆ ಉಷ್ಣತೆಯನ್ನು ದಾಖಲಾಗ್ತದೆ. ಈ ರೀತಿನ ನಾವು ಇಯರ್ಲಿ ರೇಂಜ್ ಆಫ್ ಟೆಂಪ್ರೇಚರ್ ಅಂತ ಕರಿತೀವಿ. ಈ ರೀತಿ ಸಾಮಾನ್ಯವಾಗಿ ಭೂಮಿಯ ಮೇಲೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಹೋಗ್ತಾ ಇದ್ದಂಥ ಉಷ್ಣತೆಯಲ್ಲಿ ವ್ಯತ್ಯಾಸವನ್ನು ಆಗೋದನ್ನು ನಾವು ನೋಡ್ತೀವಿ. ಕನ್ಕ್ಲೂಷನ್ ಪಾಯಿಂಟ್ ಬಂದಾಗ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಡಿಟರ್ಮೈನ್ಸ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಅರ್ತ್. ಭೂಮಿಯ ಮೇಲೆ ಎಲ್ಲ ಅಂಶಗಳನ್ನು ನಿರ್ಧಾರ ಮಾಡ್ತದೆ. ದ ಕೈಂಡ್ ಆಫ್ ವೆದರ್ ಆ್ಯಂಡ್ ಕ್ಲೈಮೇಟ್ ಆಫ್ ಎ ಪ್ಲೇಸ್ ಡಿಪೆಂಡ್ಸ್ ಅಪಾನ್ ಟೆಂಪ್ರೇಚರ್. ನಮಗೆಲ್ಲ ಗೊತ್ತಿದೆ. ಆಲ್ ಅಟ್ಮಾಸ್ಫಿಯರಿಕ್ ಫೆನಾಮಿನಾ ಡಿಟರ್ಮೈನ್ಡ್ ಬೈ ಟೆಂಪ್ರೇಚರ್. ಭೂಮಿಯ ಮೇಲಿನ ಎಲ್ಲ ಅಂದರೆ ವಾಯುಮಂಡಲದ ಎಲ್ಲ ಪ್ರಕ್ರಿಯೆಗಳೇನೇ ನಡೀತವೆ, ಮೋಡ ಆಗೋದು, ಮಳೆ ಬರೋದು, ಗಾಳಿ ಬೀಸೋದು, ಗುಡುಗು, ಸಿಡ್ಲು, ಮಿಂಚು, ಹಿಮ, ಇಬ್ಬನಿ, ಇವೇನೇನು ನೋಡ್ತೀವಿ ವಾಯುಮಂಡಲದ ಪ್ರಕ್ರಿಯೆಗಳೆಲ್ಲ ಉಷ್ಣತೆ ಮೇಲೆ ಅವಲಂಬಿತವಾಗಿರ್ತದೆ. Based on the temperature distribution, each hemisphere is divided into torrid, temperate and frigid zone. ಸಾಮಾನ್ಯವಾಗಿ ಉಷ್ಣತೆಯ ಹಂಚಿಕೆಯ ಆಧಾರದ ಮೇಲೆ ಇಡೀ ಭೂಮಿಯನ್ನು ನಾವು 3 ವಲಯಗಳಾಗಿ ಮಾಡಿದ್ದೀವಿ. ಟಾರಿಡ್ ಉಷ್ಣವಲಯ, ಮತ್ತು ಟೆಂಪ್ರೇಟ್ ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ ಅಂತ. ಲೈಕ್ ದಿಸ್ ಆರ್ ಅಬೌಟ್ ದಿ ಅಟ್ಮಾಸ್ಫಿಯರ್ ಟೆಂಪ್ರೇಚರ್. ಇನ್ನು ನಾವು ಇದರಲ್ಲಿ ಈ ಸೆಷನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ನಾವು ಮಲ್ಟಿ ಚಾಯ್ಸ್ ಕ್ವಶನ್ಸ್ ನೋಡಿದರೆ, ಎಕ್ಸಾಂಪಲ್, ನೇಮ್ ದಿ ರೇಸ್ ದಟ್ ರೀಚ್ ದಿ ಅರ್ತ್ ಫ್ರಮ್ ರೆಸ್ಟ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಎಕ್ಸೆಪ್ಟ್ ದಿ ಸನ್ ಆರ್ ಕಾಲ್ಡ್. ಸೂರ್ಯನ ಹೊರತಾಗಿ ಬೇರೆ ಆಕಾಶಕಾಯದಿಂದ ಬರುವಂಥ ಕಿರಣಗಳನ್ನು ನಾವು ಕಾಸ್ಮಿಕ್ ರೇಸ್ ಅಂತ ಕರಿತೀವಿ ಸಾಮಾನ್ಯವಾಗಿ. ದ ಟೆರೆಸ್ಟ್ರಿಯಲ್ ಎನರ್ಜಿ ರೇಡಿಯಸ್ ಟು ದಿ ಅಟ್ಮಾಸ್ಫಿಯರ್ ಇನ್ ದಿ ಫಾರ್ಮ್ ಆಫ್ ಲಾಂಗ್ ವೇವ್ಸ್. ಸಾಮಾನ್ಯವಾಗಿ ಸೂರ್ಯನಿಂದ ಬರುವಂಥವು ಶಾರ್ಟ್ ವೇವ್ಸ್ ಇದ್ದರೆ, ಭೂಮಿಯಿಂದ ವಾಯುಮಂಡಲಕ್ಕೆ ಹೋಗುವಂಥ ಒಂದು ವಿಕಿರಣ ಕ್ರಿಯೆ ಇದೆಯಲ್ಲ, ಅದನ್ನು ನಾವು ಲಾಂಗ್ ವೇವ್ಸ್ ಅಂತ ಕರಿತೀವಿ. ಲೈಕ್ ದಿಸ್ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ವೇರಿಯಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಟೈಮ್ ಟು ಟೈಮ್ ಆ್ಯಂಡ್ ಸೀಸನ್ ಟು ಸೀಸನ್. ದಿಸ್ ಆಲ್ ಅಬೌಟ್ ದಿಸ್ ಸೆಷನ್. ಥ್ಯಾಂಕ್ ಯು ಗೈಸ್.